ಮೀನ ರಾಶಿ ಭವಿಷ್ಯ 2026 ಪ್ರಕಾರ ಆರೋಗ್ಯ ಮತ್ತು ಕುಟುಂಬ. ಈ ವರ್ಷ ದೈಹಿಕ ಆರೋಗ್ಯವು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ. ಧ್ಯಾನ, ಚಿಕಿತ್ಸೆ ಅಥವಾ ಜರ್ನಲಿಂಗ್ ಮೂಲಕ ಆಂತರಿಕ ಒತ್ತಡವನ್ನು ನಿರ್ವಹಿಸುವುದು ಅತ್ಯಗತ್ಯ. ವಿಶ್ರಾಂತಿ ಸೋಮಾರಿತನವಲ್ಲ, ಅದು ಔಷಧ. ಸ್ಥಿರ ನಿದ್ರೆ ಮತ್ತು ಹಗುರವಾದ ಮನೆಯಲ್ಲಿ ಬೇಯಿಸಿದ ಊಟ ಮುಖ್ಯ. ವರ್ಷದ ಮೊದಲ ತ್ರೈಮಾಸಿಕದಲ್ಲಿ, ವಿಶೇಷವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಗ್ರಹಣಗಳ ಸಮಯದಲ್ಲಿ ಆಯಾಸ ಅಥವಾ ಜೀರ್ಣಕಾರಿ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದಿರಿ. ವೃತ್ತಿ ಮತ್ತು ಹಣಕಾಸು. ಕಾರ್ಯತಂತ್ರದ ಪ್ರಗತಿ. ವರ್ಷದ ಮಧ್ಯಭಾಗ, ವಿಶೇಷವಾಗಿ ಜೂನ್ 2 ರಿಂದ ಅಕ್ಟೋಬರ್ 31 ರವರೆಗೆ, ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಉನ್ನತ ಗುರುವಿನ ಕಾರಣದಿಂದಾಗಿ ಆದಾಯ ಹೆಚ್ಚಳಕ್ಕೆ ಗರಿಷ್ಠ ಅವಧಿಯಾಗಿದೆ. ಪ್ರಚೋದನೆಗಿಂತ ಶಿಸ್ತು. ಆರ್ಥಿಕವಾಗಿ, ಇದು ಸಮಾನ ಭಾಗಗಳ ಕನಸು ಮತ್ತು ಶಿಸ್ತಿನ ವರ್ಷ. ಶನಿಯು ಸ್ಥಿರ ಪ್ರಯತ್ನಗಳಿಗೆ ಪ್ರತಿಫಲ ನೀಡುತ್ತದೆ, ಆದರೆ ಅಪಾಯಕಾರಿ ಹೂಡಿಕೆಗಳು, ತ್ವರಿತ ಸಂಪತ್ತು ಯೋಜನೆಗಳು ಅಥವಾ ಶಾರ್ಟ್ಕಟ್ಗಳು ವಿರುದ್ಧ ಎಚ್ಚರಿಸುತ್ತದೆ. ಅವಕಾಶಗಳು. ಸೇವಾಧಾರಿತ, ಸೃಜನಶೀಲ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅರ್ಥಪೂರ್ಣ ಪಾತ್ರಗಳು ಹೊರಹೊಮ್ಮಬಹುದು. ವಿದೇಶಿ ಸಂಪರ್ಕಗಳು ಅಥವಾ ದೂರಸ್ಥ ಕೆಲಸದ ಮೂಲಕವೂ ನೀವು ಯಶಸ್ಸನ್ನು ಕಾಣಬಹುದು. ಪ್ರೀತಿ ಮತ್ತು ಸಂಬಂಧ. ಸಂಬಂಧಗಳು ಹೆಚ್ಚು ಗಂಭೀರ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳುತ್ತವೆ. ಪ್ರಾಮಾಣಿಕ ಸಂಭಾಷಣೆ ಮತ್ತು ಹಂಚಿಕೆಯ ದಿನಚರಿಯ ಮೂಲಕ ದಂಪತಿಗಳು ದೀರ್ಘಕಾಲೀನ ಬಂಧಗಳನ್ನು ಬಲಪಡಿಸಬಹುದು. ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಅವಿವಾಹಿತರು ಆತ್ಮಪೂರ್ಣ ಸಂಪರ್ಕಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ದೇಶೀಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸಬಹುದು. ಏಪ್ರಿಲ್ 7 ವರ್ಷಗಳ ಚಕ್ರವನ್ನು ಪ್ರಾರಂಭಿಸುತ್ತದೆ. ಮಿಥುನ ರಾಶಿಯಲ್ಲಿ ಯುರೇನಸ್. ಇದು ಪ್ರಮುಖ ಸ್ಥಳಾಂತರಕ್ಕೆ, ಕುಟುಂಬವನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ಮನೆಯ ಪರಿಸರವನ್ನು ಮರು ವ್ಯಾಖ್ಯಾನಿಸಲು ಕಾರಣವಾಗಬಹುದು. ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು. ಜನವರಿ 26, ನೆಪ್ಚೂನ್ ಮೇಷರಾಶಿಗೆ ಪ್ರವೇಶಿಸುತ್ತದೆ. 14 ವರ್ಷಗಳ ಪರಿವರ್ತನೆಯ ಚಕ್ರವನ್ನು ಪ್ರಾರಂಭಿಸುತ್ತದೆ. ಫೆಬ್ರವರಿ 13, ಶನಿ ಮೇಷರಾಶಿಗೆ ಪ್ರವೇಶಿಸುತ್ತದೆ. ಇದು ಆಧಾರವಾಗಿರುವ ಕ್ರಿಯೆ ಮತ್ತು ಸ್ವಯಂ ಶಿಸ್ತಿನ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಜೂನ್ 2, ಗುರುವು ಕರ್ಕ ರಾಶಿಗೆ ಚಲಿಸುತ್ತದೆ. ಅಕ್ಟೋಬರ್ವರೆಗೆ ಅದೃಷ್ಟ, ಸೃಜನಶೀಲತೆ ಮತ್ತು ಪ್ರಣಯ ತೃಪ್ತಿಯನ್ನು ಹೆಚ್ಚಿಸುತ್ತದೆ. ಸೆಪ್ಟೆಂಬರ್, ಮೀನ ರಾಶಿಯಲ್ಲಿ ಹುಣ್ಣಿಮೆ. ಸೆಪ್ಟೆಂಬರ್ 26 ನಿಮ್ಮ ವೈಯಕ್ತಿಕ ಮಾರ್ಗ ಮತ್ತು ಸ್ವಮೌಲ್ಯಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ.